ಬೇಗನೆ ನೀರು ತೆಗೆದುಕೊಂಡು ಬಾರಮ್ಮ. ಆಗಲಿ ವೀರಭದ್ರೇಶ್ವರನೇ, ಹಗಲು ರಾತ್ರಿಯಲ್ಲಿ ವೇದಿನ ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮ ನಾಮಸ್ಮರಣೆ ಮಾಡ್ತೀನಿ. ಯಾಕಪ್ಪ ನಿನ್ನ ಮಂದಿರದಲ್ಲಿ ಕಣ್ಣಿದ್ದೀರಿ, ಕಣ್ಣಿದ್ದು ನೋಡು ಈ ಬಡವರ ಕಷ್ಟ ಏನು ಅಂತ. ಒಂದಾದ ಮೇಲೆ ಒಂದು ಕಷ್ಟವನ್ನು ಕೊಡ್ತಿರ್ವಿಲ್ಲಪ್ಪ. ಯಾಕಪ್ಪ ಈ ಪರೀಕ್ಷೆ? ತಂದೆ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ನಮ್ಮನ್ನು ಕಾಪಾಡು ಅಂತ ನಿನ್ನ ಕರ ಮುಗ್ದು ಬೇಡ್ಕೊಳ್ತೀನಿ. ಕರ ಮುಗ್ದು ಬೇಡ್ಕೊಳ್ತೀನಿ. ಏನೋ ವಿಚಾರ ಮಾಡುವಂತೆ ಬಂದ್ರ ಬನ್ನಿ. ಯಾಕ್ರಿ ನೀವು ತುಂಬಾ ಸಪ್ಪಗೆ ಆಗಿದೆಯಲ್ಲ, ಏನ್ ವಿಚಾರ? ನೋಡಿ, ನೀವು ಶ್ರೀಮಂತರ ಮನೆಗೆ ಹೋಗಿದ್ರಿ. ಶ್ರೀಮಂತರ ಏನಾದ್ರು ಹೇಳಿದ್ರಿ? ಹೇಳಿ, ಏನ್ ಸುಳ್ಳಾಗ್ರಿ? ಮುಖ ಸಪ್ಪಗೆ ಮಾಡಿಕೊಂಡು ಬರುವುದು ಒತ್ತಟ್ಟಿಗಿರಲಿ. ಆ ಶ್ರೀಮಂತರು ಖಂಡಿತವಾಗಿ ಹೇಳಿಬಿಟ್ರು ಸೀತಾ, ಏನೆಂದು? ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಐತಿ, ತೀರಿಸು ಅಂತ. ನೀವು ನನಗೆ ಹಿಂದೊಂದು ಸಾರಿ ಹೇಳಿದ್ರಿ ನಮ್ಮ ಸಾಲ ಎಲ್ಲ ಚುಕ್ತ ಆಗಿದೆ ಅಂತ. ಮತ್ತೆ ಹೀಗಾಯ್ತು? ಸೀತಾ, ಹೇಳಿದ್ದೆ ನಿಜ. ಆದರೆ ಆ ಶ್ರೀಮಂತರು ಇನ್ನೂ 10-20 ಸಾವಿರ ಲೆಕ್ಕ ಎಲ್ಲ ಮಾಡಿ 20 ಸಾವಿರ ಪೂರ್ತಿ ಸಾಲ ಇದೆ, ತೀರಿಸು ಅಂತ ಹೇಳಿಬಿಟ್ಟರು ಸೀತಾ. ನನಗೇನು ಮಾಡಬೇಕು ಅಂತ ಒಂದು ತಿಳಿಯದಂತ ಯುದ್ಧ ಬೆಳೆದು ನಿಂತ ತಂಗಿಯ ಮದುವೆ ಚೀಟಿ. ವಿದ್ಯಾವಂತನಾಗಿದ್ದ ನನ್ನ ತಮ್ಮ ನಿರುದ್ಯೋಗಿಯಾಗಿ ಅಲೆದಾಡುತ್ತಿರುವ ಚಿಂತೆ. ಸೀತಾ, ಬಡವರಾಗಿ ಹುಟ್ಟಬಾರದು ಸೀತಾ, ಹುಟ್ಟಬಾರದು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಆ ದೇವರಿದ್ದಾನೆ. ದೇವರು ಎಲ್ಲಿದ್ದಾನೆ? ಆ ನಿನ್ನ ದೇವರು ಒಂದು ವೇಳೆ ಅವನಿರುವುದು ನಿಜವಾಗಿದ್ದರೆ ನಮ್ಮಂತ ಬಡವರಿಗೆ ಈ ರೀತಿ ಕಷ್ಟ ಕೊಡುತ್ತಿರಲಿಲ್ಲ ಸೀತಾ. ಆ ನಿನ್ನ ದೇವರು ಗುಡಿಯಲ್ಲಿ ಕಲ್ಲಾಗಿ ಮೂಕನಾಗಿ ಕುಳಿತಿದ್ದಾನೆ. ಆ ನಿನ್ನ ದೇವರು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಈ ಮನೆಗೆ ನೀವೇ ಈ ರೀತಿ ನೋದುಕೊಂಡು ಮಾತಾಡಿದ್ರೆ ನಿಮ್ಮನ್ನೇ ನಂಬಿಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಬಗ್ಗೆ ನೀವು ವಿಚಾರ ಮಾಡಿದ್ರೇನು? ದಯವಿಟ್ಟು ಅಂತ ವಿಚಾರ ಮಾಡಬೇಡಿ. ತೆಗೆದುಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ವಿಶ್ರಾಂತಿ ಎಲ್ಲಿಯೇ ವಿಶ್ರಾಂತಿ? ಆ ಶ್ರೀಮಂತರು ಆಡುವ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ತ್ರಿಶೂಲದಿಂದ ಛೇದಿಸಿದಂತಾಗುತ್ತದೆ. ಆ ಶ್ರೀಮಂತರ ಸಾಲ ತೀರಿಸಿದಾಗಲೇ ನನಗೆ ವಿಶ್ರಾಂತಿ ಸೀತಾ, ನನಗೆ ವಿಶ್ರಾಂತಿ. ಹೀಗೆಲ್ಲ ಮಾತಾಡಬೇಡಿ. ನೀವು ಆಡುತ್ತಿರುವ ಒಂದೊಂದು ಮಾತುಗಳನ್ನು ಕೇಳಿದ್ರೆ ನಿಮಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಶಾಂತಿಯಾಗಿದೆ. ಅಣ್ಣ ಅಣ್ಣ, ಘಾತವಾಯ್ತಣ್ಣ, ಘಾತವಾಯ್ತು. ನಮ್ಮ ಹೊಲದಲ್ಲಿದ್ದ ಸೂರ್ಯಪಾನ ಚೀಲನ್ನು ಯಾರೋ ಕೊಳೆ ಮಾಡಿದ್ದಾರಣ್ಣ. ಲಕ್ಷ್ಮಣ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿ ಹೋಯಿತೆ. ಇದ್ದ ಕಾಳುಗಳು ಕದ್ದುಕೊಂಡು ಹೋಗಿಬಿಟ್ಟರೆ ಖದೀಮರು. ಆ ಇದ್ದ ಕಾಳುಗಳನ್ನು ಮಾರಿ ಶ್ರೀಮಂತರ ಸಾಲ ತೀರಿಸಬೇಕೆಂದಿದ್ದೆ. ನಾನೊಂದು ಅಂದುಕೊಂಡರೆ
ಧೈರ್ಯಗೆಡಬೇಡಿ. ನೋಡಿ, ನೀವೇನು ವಿಚಾರ ಮಾಡಬೇಡಿ. ನನ್ನ ತಾಯಿ ನನಗಂತ ಈ ಬಂಗಾರದ 2 ಬೆಳೆಗಳು ಕೊಟ್ಟಿದ್ರು. ಇದನ್ನು ಮಾರಿ ಆ ಶ್ರೀಮಂತರಿಗೆ ಸಾಲ ಕೊಟ್ಬಿಡಿ. ಬೇಡ ಸೀತಾ, ಬೇಡ. ಆ ಬಳೆಗಳು ನಿನ್ನ ತವರ ಮನೆಯವರು ನಿನಗೆ ಕೊಟ್ಟ ಉಡುಗೊರೆ. ಅದನ್ನು ಮಾರಿ ಸಾಲ ತೀರಿಸುವುದು ತಪ್ಪು ಸೀತಾ, ತಪ್ಪು. ಆ ಒಡವೆಗಳು ನಿನ್ನ ಹತ್ತಿರನೇ ಇರಲಿ. ನೋಡಿ, ನಿಮ್ಮ ಪ್ರೀತಿ ವಾಸ್ತವ್ಯಕ್ಕಿಂತ ಈ ಬಂಗಾರದ ಒಡೆಗಳು ಏನು ಹೆಚ್ಚಿಂದಲ್ಲ ರೀ. ಇವತ್ತೆಲ್ಲ ನಾಳೆ ಖಂಡಿತವಾಗಿ ನಮಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಆ ಕಾಲ ನಮಗೆ ಕೂಡಿ ಬಂದ ಮೇಲೆ ಇಂಥ 10 ಬಳೆಗಳು ನನಗೆ ಕೊಡಿಸಿರುತ್ತೆ. ಬೇಡ ಸೀತಾ, ಬೇಡ. ಇದ್ದ 1 ಎಕರೆ ಜಮೀನು ಮಾಡಿ ಆ ಶ್ರೀಮಂತರ ಸಾಲ ತೀರಿಸಿದರಾಯ್ತು. ಬೇಡ. ಹಿರಿಯರ ಕಾಲದಿಂದ ಬಂದಿರುವ ಆ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ. ಹಾ ಅಣ್ಣ, ನಿನಗೊಂದು ನಾನು ಮಾತು ನಡೆಸಿಕೊಡುವುದಾದರೆ ನನ್ನದೊಂದು ಮಾತನ್ನ ನಡೆಸಿಕೊಡುತ್ತೀನಣ್ಣ. ತಮ್ಮ ಲಕ್ಷ್ಮಣ, ನೀನು ಬೆಳೆದು ಇಷ್ಟು ದೊಡ್ಡವರಾಗಿದ್ದೀಯ. ನಾನು ಎಂದಾದರೂ ನಿನ್ನ ಮಾತು ಮೀರಿದ್ದೇನೆ. ಕೇಳು ಲಕ್ಷ್ಮಣ, ಯಾವ ಮಾತು ಕೇಳು. ಅಣ್ಣ, ಚಿಕ್ಕಂದಿನಿಂದ ಹಗಲಿರುಳು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನನ್ನನ್ನು ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದೆ. ಆದರೆ ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ಯಾವುದೋ ಒಂದು ನೌಕರಿಯನ್ನು ಕರುಣಿಸಲಿಲ್ಲ. ಅಂದ ಮೇಲೆ ಈಗಿನ ಕಷ್ಟವನ್ನು ನೋಡಿ ನನಗೆ ಋಣ ಕೂಳು ತಿನ್ನಲು ಆಗ್ತಾ ಇಲ್ಲ ಅಣ್ಣ, ಆಗ್ತಾ ಇಲ್ಲ. ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ದುಡಿದು ಅವನ ಸಾಲವನ್ನು ಮುಟ್ಟಿಸುತ್ತೇನೆ, ನಾವು ಮುಟ್ಟಿಸುತ್ತೇವೆ. ಏನು ಈ ನಿನ್ನಣ್ಣ ಸತ್ತು ಹೋಗಿದ್ದಾನೆಂದು ತಿಳಿದುಕೊಂಡಿರುವೇನು? ನಾನು ಬದುಕಿರುವಾಗಲೇ ಆ ಶ್ರೀಮಂತರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತೇನೋ? ಇದನ್ನೇ ತಪ್ಪಿದೆ ಅಣ್ಣ. ನೀನು ದುಡಿದು ತಂದು ಹಾಕುವ ತಿಂದು ಮನೆಯಲ್ಲಿ ಬೆಳೆದೀಯ. ಲಕ್ಷ್ಮಣ, ನಾನು ನಿನ್ನನ್ನು ಕೂಲಿ ಕೆಲಸಕ್ಕೆ ಕಳುಹಿಸಬೇಕಾಗಿದ್ದರೆ ಆವತ್ತೇ ನಿನ್ನನ್ನು ಕೂಲಿ ಕೆಲಸಕ್ಕೆ ಕಳಿಸುತ್ತಿದ್ದೆ. ನನ್ನ ತಮ್ಮ ಓದಿ ವಿದ್ಯಾವಂತನಾಗಿ ದೊಡ್ಡ ಸಾಹೇಬನನ್ನಾಗಲಿ ಅಂತ ಕಳಿಸಿಕೊಂಡೆ. ನೀನು ಇದೇನೋ ಕಲಿತವಿದ್ದೆ. ನೌಕರಿ ಸಿಗದಿದ್ದರೆ ಏನಾಯ್ತಪ್ಪ? ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು, ನಿನಗೆ ನೌಕರಿ ಸಿಗುತ್ತದೆ. ಅದು ಎಲ್ಲ ಬಿಟ್ಟು ಶ್ರೀಮಂತರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳ್ತೀಯೋ? ಕೆಲವು ಹುಚ್ಚ ಹುಡುಗ, ನೀನು ಒಬ್ಬ ಸಾಹೇಬನಾಗಿ ಆಗುತ್ತೆ ಅನ್ನುವ ಕನಸು ನನ್ನ ಸಾಹೇಬನಾಗಿ ನನ್ನ ತಂಗಿಯ ಮದುವೆ ಸುಲಭವಾಗಿ ನೆರವೇರಿಸಬಲ್ಲ. ಇದು ಎಂತ ವಿಚಿತ್ರವಾಯಿತು. ಅಯ್ಯೋ ದುರ್ವಿಧಿ! ಅಲ್ಲಣ್ಣ, ನನ್ನ ಮದುವೆ ಸಲುವಾಗಿ ನೀವು ಯಾಕೆ ಕಣ್ಣೀರು ಹಾಕ್ತೀರಾ? ನೋಡಣ್ಣ, ಇಷ್ಟೊಂದು ಕಣ್ಣೀರು ಹಾಕುವುದಾದ್ರೆ ಈ ಮದುವೆಯಲ್ಲಿ ನನಗೆ ಬೇಡ ಅಲ್ಲ. ಹಾಗಲ್ಲ ತಂಗಿ, ಹಾಗಲ್ಲ. ಹೆಣ್ಣು ಒಂದಲ್ಲ ಒಂದು ದಿನ ಈ ಹುಟ್ಟಿದ ತವರ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಲೇಬೇಕಮ್ಮ. ಆವಾಗ ಈ ಹೆಣ್ಣಿಗೊಂದು ಈ ಸಮಾಜದಲ್ಲಿ ಮರ್ಯಾದೆ ಇದೆಯಮ್ಮ, ಮರ್ಯಾದೆ.
ರಾಜ. ನಿನ್ನ ಮಾತಿನ ಅರ್ಥ ನಿನ್ನ ತಂಗಿ ಎಷ್ಟು ಬೇಕಾದ್ರೆ ನಿನಗೆ ಭಾರವಾಗಿದ್ದಾಳ. ನೀವಾದ್ರೆ ಹೇಳಿ ಅಣ್ಣನಿಗೆ. ನೋಡಮ್ಮ, ಹೆಣ್ಣಾಗಿ ಹುಟ್ಟಿ ಬಂದ್ಮೇಲೆ ಇವತ್ತಲ್ಲ ನಾಳೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಲೇಬೇಕು. ಸಮಾಧಾನ ಮಾಡಿಕೋಮ್ಮ, ಸಮಾಧಾನ ಮಾಡಿಕೋ ಅಣ್ಣ. ಪರಿಸ್ಥಿತಿಯ ಅನುಗುಣವಾಗಿ ನಾನು ನಿನಗೊಂದು ಮಾತನ್ನ ಕೇಳಿಬಿಟ್ಟೆ. ದಯವಿಟ್ಟು ದಯವಿಟ್ಟು ತಮ್ಮ ನನಗೆ ಕ್ಷಮಿಸಣ್ಣ, ಕ್ಷಮಿಸು. ಬೆಳೆದು ನೀನು ಇಷ್ಟು ದೊಡ್ಡವನಾದರೂ ನಾನು ಯಾವತ್ತೂ ನಿನ್ನ ಮೇಲೆ ಕೈ ಮಾಡಿರೋದಿಲ್ಲ. ಯಾವ ಕೆಟ್ಟ ಗಳಿಗೆ ಏನು ಈ ನನ್ನ ಕೆಟ್ಟ ಕೈಗಳಿಂದ ಈ ನಿನ್ನ ಮೃದುವಾದ ಕಣ್ಣಿಗೆ ಹೊಡೆದು ಬಿಟ್ಟೆ. ಇಲ್ಲ ಅಣ್ಣ, ಇಲ್ಲ. ನೀನು ನೋಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅಣ್ಣ, ಇಂದು ಪೊಲೀಸ್ ಖಾತೆಯಲ್ಲಿ ಅರ್ಜಿ ಕರೆದಿದ್ದಾರೆ. ನಾನು ಅದನ್ನು ನೋಡಿ ಸಿಬಿಐ ಪೊಲೀಸ್ ಖಾತೆಗೆ ಅರ್ಜಿಯನ್ನು ಹಾಕಿ ಬರುತ್ತೇನೆ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಅತ್ತಿಗೆ ನೀವು ಆಶೀರ್ವಾದ ಮಾಡಿ. ತಮ್ಮ ಲಕ್ಷ್ಮಣ, ಬೇಗ ದೇವರು ನಿನಗೆ ಒಳ್ಳೆಯ ನೌಕರಿ ದಯಪಾಲಿಸಲಿಪ್ಪ. ಆಯ್ತು ಅತ್ತಿಗೆ, ನಾನು ಬರುತ್ತೆ. ಹಾ ಶಿಲ್ಪ, ನೋಡಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕು. ನೀನು ರೆಡಿ ಆಗು. ರೀ, ನೀವು ಕೂಡ ಬಂದ್ಬಿಡಿ ನಮ್ ಜೊತೆಗೆ. ಆಯ್ತು ನೋಡಿ.